ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಬೆಳಗ್ಗೆ ಬೇಗನೆ ಎದ್ದೆ, ಆದರೆ ಎದ್ದು ಕೂತ್ಕೊಂಡು ವೀಡಿಯೋ ಮಾಡೋಷ್ಟೆಲ್ಲ 10:30 ಆಗೋಯ್ತು. ಯಾರಾದರೂ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ. ಇದು ನಮ್ಮ 4th ಡೇ ಬಾಡಿ ಟಾರ್ಗೆಟ್, ಬಾಡಿ ಬಿಲ್ಡಿಂಗ್ ಇನ್ 6 ಮಂತ್ಸ್ ಆ್ಯಂಡ್ ನಮ್ಮ 20K ಫಾಲೋವರ್ಸ್ ಇನ್ 3 ಮಂತ್ಸ್. ಆಮೇಲೆ ಆ್ಯಸ್ ಯೂಶ್ವಲ್ ಆಚೆ ಹೋದೆ, ಯಾರಾದರೂ ಹುಡುಗಿರಿದ್ದಾರಾ ಅಂತ ನೋಡಿದೆ, ಯಾರೂ ಇಲ್ಲ. ಸೊ ಹಂಗೆ ವಾಪಸ್ ಮನೆಗೆ ಬಂದೆ. ನೋಡ್ತಿದ್ದೀರಲ್ಲ, ವಾಪಸ್ ಮನೆಗೆ ಬಂದೆ. ಬೆಳಗ್ಗೆ ಏನು ಮಾಡಬೇಕು, ಬ್ಲ್ಯಾಕ್ ಕಾಫಿ ಕುಡಿಬೇಕು. ಆದರೆ ಕಾಫಿ ಪೌಡ್ರ್ ಇಲ್ಲ. ಅದಕ್ಕೆ ಏನು ಮಾಡಿದೆ, ಚೆಕ್ ಮಾಡಿ ನೋಡಿದೆ. ಆದರೆ ಒಂದೇ ಒಂದು ಸಿಕ್ಬಿಡ್ತು ಹೆಂಗೋ ಹುಡುಕಿದ ಮೇಲೆ. ಅದನ್ನು ಕಟ್ ಮಾಡಿ, ನಾನು ದೊಡ್ಡ ಸೋಂಬೇರಿ ಗುರು, ಅದಕ್ಕೆ ನಾನು ಅದನ್ನೇ ಕಟ್ ಮಾಡಿ ಹಾಕ್ಕೊಂಡು ಕಾಫಿ ಕುಡ್ಕೊಂಡೆ. ಆಮೇಲೆ ನನ್ನ ತಮ್ಮ ಬಂದಮೇಲೆ ಅವನ ಕೈಯಲ್ಲಿ ತರ್ಸೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಕುಡಿತಾ ಹಂಗೆ ಆಚೆ ಬಂದು ಟಿ ವಿ ಹಾಕ್ಕೊಂಡು ಹಂಗೆ ಕುಡಿತಾ ಒಳ್ಳೆ ಎಪಿಸೋಡ್ ಹಾಕಿದ್ರು ಶಿನ್ಚಾನ್ದು. ಅದನ್ನು ನೋಡ್ತಾ ಇದ್ದೆ. ನೋಡಿ ಹೆಂಗೆ ನೋಡ್ತಿದ್ದೀನಿ ಅಂತ. ನನ್ನ ಫೇವ್ರೆಟ್ ಶಿನ್ಚಾನು. ನೀವು ಎಷ್ಟು ಜನ ನೋಡ್ತೀರೋ ಹೇಳಿ. ಹಂಗೆ ನಾನು ಹಲ್ಲುಜ್ಜಕ್ಕೆ ಸ್ಟಾರ್ಟ್ ಮಾಡಿದೆ. ಹಲ್ಲುಜ್ಕೊಂಡು ಆಚೆ ಹೋಗಿ ನೋಡ್ತೀನಿ, ಬೆಳಗ್ಗೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇದೆಲ್ಲಿದ್ದು ರಾಮಾಯಣ ಗುರು, ಬೆಳಗ್ಗೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನನ್ನ ತಮ್ಮಂಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟು ಬಾಕ್ಸ್ ತೊಗೊಂಡೋಗಿ ಕೊಡ್ತಿದ್ದೆ ಮಧ್ಯಾಹ್ನ. ಸರಿ ಅಂತೇಳ್ಬಿಟ್ಟು ಅವ್ನಿಗೆ ಬಾಕ್ಸ್ ಕೊಟ್ಟು ಬಂದ್ಬಿಟ್ಟು ನನಗೆ ಬಾಕ್ಸ್ ಪ್ರಿಪೇರ್ ಮಾಡಿದೆ. ಹೊಟ್ಟೆಗೆ ಏನಿಲ್ಲ, ಓಟ್ ಮೀಲೇ ಪ್ರಿಪೇರ್ ಮಾಡಿದ್ದು. ಈ ಓಟ್ ಮೀಲ್ ಪ್ರಿಪೇರ್ ಮಾಡೋ ಗ್ಯಾಪಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ. ನಾನು ಜಿಮ್ಗೆ ಹೋಗೋಕ್ಕೆ ಮುಂಚೆ, ಈ 2 ಮಂತ್ಸ್ ಮುಂಚೆ ಬಂದು 70 kg ಇದ್ದೆ. ಹೋಗಿ ಚೆಕ್ ಮಾಡ್ತೀನಿ, 63 ವೆಯ್ಟ್ ಇದ್ದೀನಿ. ಹೆಂಗಾದರೂ ಮಾಡಿ ಇವತ್ತು ಜಿಮ್ಗೆ ಹೋಗ್ಬಿಡ್ಬೇಕಂತ ಅಂದ್ಕೊಂಡು ಇವತ್ತು ಊಟ ಮಾಡಿಬಿಟ್ಟು ಓಟ್ಸ್ನ, ಅದೇ ನನಗೆ ಊಟ. ಆಮೇಲೆ ಸಾಯಂಕಾಲ ಹಂಗೆ ಜಿಮ್ಗೆ ಹೋಗಿ ವೆಯ್ಟ್ ಚೆಕ್ ಮಾಡ್ತೀನಿ, 63 ಇದ್ದೀನಿ. ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಗುರು. ಆಮೇಲೆ ಜಾಸ್ತಿ ಟ್ರೈನ್ ಮಾಡಿಲ್ಲ ಇವತ್ತು. 2 ಮಂತ್ಸ್ ಆಗಿರೋದಕ್ಕೆ ಅದಕ್ಕೆ ಲೈಟಾಗಿ ಟ್ರೈನ್ ಮಾಡಿದೆ. ಚೆಸ್ಟು, ಶೋಲ್ಡರ್ಸು, ಒಂದು ಬೈಸೆಪ್ಸು ಅಷ್ಟೇ. ಮನೆಗೆ ಬಂದು ಒಂಚೂರು ಪೋಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಆ ವಿಡಿಯೋ ಬಂದು ತುಂಬ ಲೆಂತ್ ಆಗಿತ್ತೆ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಇನ್ನೇನಿಲ್ಲ, ಆಮೇಲೆ ಊಟ ಮಾಡಿಬಿಟ್ಟು ಫೋನ್ನ ಒಂದು ಸ್ವಲ್ಪ ಹೊತ್ತು ಕೆಣಕ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ದಬಾಕ್ಕೊಂಡೆ. ಬಾಯ್.